ಎಂಥದ್ದು ಐತೆ ಅಂತ ಕೇಳಿದ್ರ ಭೂ ವೈಕುಂಠ ಅಂತಿದೆ. ಭೂ ವೈಕುಂಠ ಅಂದ್ರೆ ಏನು? ಭೂ ಅಂದ್ರೆ ಭೂಮಿ, ಭೂಮಿ ಮ್ಯಾಗಿರುವಂತಹದ್ದು ವೈಕುಂಠ ನಗರಿ ಪಂಡ್ರಪುರ. ವೈಕುಂಠ ನಗರ ಪಂಡ್ರಪುರ ಬಂದದೊಳಗೆ ಹೇಳ್ತಾ ಇದ್ದಾರೆ. ಈ ಪಂಡರಿನಾಥ ಅದಾನಲ್ಲ, ಇವ ಎಂತವದಾನ ಅಂತ ಕೇಳಿದ್ರ, ಈ ತಾಯಿ ಎಷ್ಟು ಡಜನ್ ಗಟ್ಲೆ ಮಕ್ಕಳ ಹಡಿದ್ರು ತಾಯಿ ಎಲ್ಲರನ್ನು ಸಮದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ತಾಯಿ ಮಕ್ಕಳೆಲ್ಲ ಸಮದೃಷ್ಟಿಯಿಂದ ನೋಡ್ತಾಳೆ. ಎಲ್ಲಾ ತಪ್ಪುಗಳನ್ನು ಹೊಟ್ಟೆ ಒಳಗೆ ಹಾಕ್ತಾರ ತಾಯಿ ಇದ್ದಂತಾಕಿ. ಅಂತ ಯಾವ ಪರಮಾತ್ಮ ಪಾಂಡುರಂಗ ನೋಡ್ರಿ ನೀವು, ಲಕ್ಷ ಗಟ್ಲೆ ಮಂದಿ ಬರಾಕತ್ತಾರ ಪಂಡ್ರಾಪುರಕ್ಕೆ. ಈಗ ನಾವು ಬರುವಾಗ ಒಂದು ಮಾರ್ಗದೊಳಗೆ ಎಷ್ಟು ಮಂದಿ ಬಂತು, ಹಂಗ ಸುತ್ತು ಕಡೆ ಮಾರ್ಗದಿಂದ ಎಲ್ಲರೂ ತಾಳ ಮೃದಂಗ ದಿಂಡಿ ತಗೊಂಡ ಬಸ್ಸಿನ ಮುಖಾಂತರ ರೈಲ್ವೆದ ಮುಖಾಂತರ ಸಾಕಷ್ಟು ಜನ ಈ ಪಂಡ್ರಾಪುರದೊಳಗೆ ಬಂದು ಸೇರ್ಕೋತಾರ. ಮತ್ ಪಂಡ್ರಾಪುರ ನೋಡಕ್ಕೆ ಎಷ್ಟೈತ್ರಿ, ಎಲ್ಲರನ್ನ ಒಳಗೆ ಹಾಕೋತದ. ಪಂಡ್ರಾಪುರ ಹೊಟ್ಟಿ ಒಳಗೆ ಹಾಕೊಂಡಿರ್ತದ. ಏನು ಸಾಮಾನ್ಯ ಮಂದಿ ಇಲ್ಲಿ ಪಂಡ್ರಾಪುರದೊಳಗ ಇನ್ನೂ ಎಷ್ಟು ಮಂದಿ ಬಂದ್ರು ಆ ಪಂಡ್ರಾಪುರಿ ಎಂತ ಕ್ಷೇತ್ರ ಐತಂದ್ರ ಒಂದು ತಾಯಿ ಗುಣ ಇದ್ದಂಗೆ ಐತಂತ ಸ್ಥಳ. ಎಲ್ಲರೂ ಬರಿ ಅಂತ, ಒಳ್ಳೆಯವನು ಬರಿ, ಕೆಟ್ಟರಿದ್ದವ್ರು ಬರಿ, ಮೋಸ ಮಾಡಿದವನು ಬರಿ, ಕುಂಟು ಬರಲಿ, ಬೇಕಾದ ಜಾತಿ ಅವನು ಬರಲಿ, ಎಲ್ಲರೂ ಸಮದೃಷ್ಟಿಯಿಂದ ನೋಡುವಂತ ಪರಮಾತ್ಮ ಯಾವ್ದಾರ ದೇವ್ರ ಇದ್ರೆ ಆ ಪಂಡರಿನಾಥ ಒಬ್ಬನ ಏನೇ ಗುಡಿ ಒಳಗೆ ನಡಮ್ಯಾಕ ಇಟ್ಕೊಂಡು ನಿಂತಾನಲ್ಲ, ನಿಮ್ಮನ್ನು ಉದ್ಧಾರ ಮಾಡುವಂತ ದೇವರ ಜಗತ್ತಿನ ಮೇಲೆ ಎಲ್ಲಿ ಹೋದ್ರು, ಸೂರ್ಯ ಹುಟ್ಟುವುದರಿಂದ ಮುಳುಗುವರೆಗೆ ಹೋದ್ರು ಕೂಡ ಇಂಥ ಕ್ಷೇತ್ರ, ಇಂಥ ತೀರ್ಥ, ಇಂಥ ದೇವರ, ಇಂಥ ಪಾಂಡುರಂಗ ಬೆಟ್ಟ ಸಾಧ್ಯನೇ ಇಲ್ಲ. ಅದನ್ನು ತಿಳಿದು ಸಾರ ವಿಚಾರ ಮಾಡಿ ಜಗದ್ಗುರು ತುಕಾರಾಮರ ಹೇಳಿದ್ರು, ಪಂಡರಿಚೇ ವಾರಿ ಆಹೇ ಮಾಸ ಗರಿ ಅನೇಕ ನಕರಿ ತೀರ್ಥ ವ್ರತ. ನಾನು ವಾರಿ ಐತಿಪ್ಪ, ನಾನು ಆ ವಾರಿ ಪಂಡ್ರಾಪುರನಾಥಗ ನಾನು ಬಿಟ್ರೆ ಮತ್ ಯಾವ ದೇವರಿಗೆ ಯಾವ ತೀರ್ಥಕ್ಕ ಕ್ಷೇತ್ರಕ್ಕೆ ನಾನು ಹೋಗುದಿಲ್ಲ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಪರಮಾತ್ಮಗ ನೀವು ಈ ಪಂಡ್ರಾಪುರಕ್ಕೆ ಬಂದ್ರ ನೀ ಯಾವ ಜಾತಿ ಹೋದೆ ಅಂತ ಕೇಳುದಿಲ್ಲ, ನಿನ್ನ ಹೊಲ ಎಷ್ಟೈತೆ ಅಂತ ಕೇಳುದಿಲ್ಲ, ಮನಿ ಎಷ್ಟೈತೆ ಅಂತ ಕೇಳುದಿಲ್ಲ, ಮಕ್ಕಳನ್ನ ಎಷ್ಟು ಹಡ್ದಿ ಅಂತ ಕೇಳುದಿಲ್ಲ. ಪಾಪ ಮಾಡಿ ನಾವು ಪಂಡ್ರಾಪುರಕ್ಕೆ ಬರ್ಬೇಕಂತ, ಪಾಪ ಮಾಡಿದವ್ರು ಪಂಡ್ರಾಪುರಕ್ಕೆ ಬರ್ಬೇಕು. ಯಾಕಂದ್ರೆ ಮಾಡಿದಂತ ಪಾಪ ಕಪ್ರ, ನಾವೊಂದು ಕಡ್ಡಿ ಬರದ ಕಪ್ರ ಹಚ್ಚಿದ್ರೆ ಹೆಂಗ ಸುಟ್ಟ ನೀರು ಆಗ್ತದೋ ಹಂಗ ಪಾಪ ಕರಿಗೆ ನೀರು ಆಗ್ತದಂತ ಅಂತ ಸ್ಥಳ ಇದು. ಸಾಮಾನ್ಯ ಹಂಗೆ ಅಂದಿಲ್ಲ. ಅದಕ್ಕಿಂತ ಕ್ಷೇತ್ರಕ್ಕೆ ನಾವು ನೀವೆಲ್ಲ ಬಂದೀವಿ ಅಂದ ಬಳಕ ಏನೋ ಹಿಂದೆ ನಾವು ಎಷ್ಟು ಜನ್ಮದ ಪುಣ್ಯ ಆಯಿತು, ಏನಾಯಿತು, ಮತ್ತು ನಾನು ಕೀರ್ತನೆ ಹೇಳಾಕತ್ತೇನೆ, ಮತ್ತು ನೀವೆಲ್ಲ ಭಕ್ತಿಯಿಂದ ಕೇಳಾಕತ್ತೀರಿ ಅಂದ್ರೆ ನಾವು ಭಾಳ ಪುಣ್ಯ ಮಾಡಿದ್ದೀವಿ ಅಂದಾಗ ಇಂಥ ಸಂದರ್ಭ ನಿಮಗೂ ಒದಗಿ ಬಂದದ. ಅದಕ್ಕೆ ಹೇಳಿದ್ರು ಜಗದ್ಗುರು ತುಕಾರಾಮ ಮಹಾರಾಜರು, ಪಂಡರಿಚೇ ವಾರಿ ಆಹೇ ಮಾಜ ಗರಿ ಅನೇಕ ನಕರಿ ತೀರ್ಥ ವ್ರತ. ಈ ಪಂಡರಿ ಕ್ಷೇತ್ರದೊಳಗೆ ನೀನು ಬಂದು ಹೋಗುವುದಷ್ಟೇ ಅಲ್ಲ, ಆ ಪಂಡ್ರಾಪುರ ಪಾಂಡುರಂಗನ ದರ್ಶನ ತಗೊಳ್ಬೇಡ. ನೀನು ದೂರ ಇರ್ತ 1 ಕಿಲೋ 2 ಕಿಲೋಮೀಟರ್ ಇರ್ತಾನ ಆ ಪಂಡರಿನಾಥನ ಕ್ಷೇತ್ರ. ಈ ಪಂಡ್ರಾಪುರ ಇರ್ತಕ್ಕಂಥ ಊರು ನಮ್ಮ ಕಣ್ಣಿಗೆ ಬಿತ್ತ ಅಂದ್ರೆ ನಮ್ಮ ಜನ್ಮ ಉದ್ಧಾರ ಆಗ್ತದಂತ ನೋಡಿ, ಅಂತ ಕ್ಷೇತ್ರ ಇದು. ಮತ್ತೆ ಚಂದ್ರಭಾಗ ನದಿ ಎಂತದೈತೆ ಅಂತ ಕೇಳಿದ್ರ ನೀ ಅದ್ರಾಗ ಜಳಕ ಮಾಡಬೇಡ. ನೀ 2 ಕಣ್ಣುಗಳಿಂದ ಆ ಚಂದ್ರಭಾಗ ನದಿಯನ್ನು ಕಣ್ತುಂಬ ನೋಡು. ಈ ಜಗತ್ತಿನ ಮೇಲೆ ಎಷ್ಟು ನದಿಗಳ ಪಂಡ್ರಿ ಕ್ಷೇತ್ರವನ್ನು ಕಣ್ತುಂಬ ನೋಡು ತಮ್ಮ. ನೀನು ನೋಡಿದಾಕ್ಷಣ ನೀ ಮಾಡಿದಂತ ಪಾಪಗಳೆಲ್ಲ ಸುಟ್ಟು ಭಸ್ಮ ಆಗ್ತಾವಂತ. ಸಕಲ ಹೇ ಪಾಪಿ ಗೇಲೇ ದಿಗಾಂತರಿ, ಮಾಡಿದಂತ ಪಾಪಗಳು ದಿಕ್ಕೆಟ್ಟು ಓಡ್ತಾವಂತ. ಸಕಲ ಹೇ ಪಾಪಿ ಕೇಲೆ ದಿಗಾಂತರಿ, ಚಂದ್ರಭಾಗ ಡೋಳ್ಯಾ ದೇಖಲಿಯಾ. ಚಂದ್ರಭಾಗ ನದಿ, ಡೋಳೆ ಅಂದ್ರೆ ಏನು? ನಮ್ಮ ಕಣ್ಣುಗಳು. ಚಂದ್ರಭಾಗ ಡೋಳ್ಯಾ ದೇಖಲಿಯಾ, ನಮ್ಮ ಕಣ್ಣುಗಳಿಂದ ಚಂದ್ರಭಾಗ ನದಿ ಕಣ್ತುಂಬ ನೋಡಿಬಿಡು ನೀನು. ಈ ಭೂಮಿಯಾಗ ಎಷ್ಟು ನದಿ ಅದಾವಲ್ಲ, ಆ ನದಿ ಒಳಗ ಸ್ನಾನ ಮಾಡಿದಷ್ಟು ಪುಣ್ಯ ಈ ಚಂದ್ರಭಾಗ ನದಿ ನೋಡಿದ್ರೆ ಪುಣ್ಯ ಬರ್ತದಂತ. ಮತ್ತ ಅಂದ ಬಳಕ ನಮಗೆ ಯಾಕೆ ಬರಬಾರ್ದು ಪಂಡ್ರಾಪುರಕ್ಕೆ? ನಾವು ಇಂಥ ಕ್ಷೇತ್ರ ಎಲ್ಲಿದೆ?
ಇಲ್ಲಿ ಏನೂ ಇಲ್ಲ, ಯಾವ ನಿರ್ಬಂಧನೂ ಇಲ್ಲ, ಎಲ್ಲರಿಗೂ ಅಧಿಕಾರ ಐತಿ ಪಂಡ್ರಾಪುರಕ್ಕೆ ಬರಾಕ. ಅದಕ್ಕಂತಾನೆ ಹೇಳಿದ್ರು ಜಗದ್ಗುರು ತುಕಾರಾಮರಾದ್ರು ಪಂಡರಿಸೆ ವಾರಿ ಅಂದ್ರೆ ವಾರಿ ಮಾಡಿದ್ರೆ ಪಂಡ್ರಾಪುರ ವಾರಿನ ಮಾಡ್ತೇನೆ ನಾನು. ಮತ್ತು ಯಾವ ವಾರಿನೂ ಹೋಗುದಿಲ್ಲ ನಾನು. ನನ್ನ ದೇವ್ರು ಯಾರು, ನನ್ನ ಮನೆ ದೇವ್ರು ಯಾರ, ನನ್ನ ತಂದೆ ಯಾರು, ತಾಯಿ ಯಾರು ಅಂದ್ರೆ ಪಾಂಡುರಂಗ ಅಂತ ಹೇಳ್ತಾರ ಅಭಂಗದ ಮುಖಾಂತರ. ಅದಕ್ಕೆ ಅಂತ ಕ್ಷೇತ್ರ ಐತಿಪ್ಪ ಇದು ಪರಮಾತ್ಮ ಪಾಂಡುರಂಗನ ಸ್ಥಳ, ಎರಡನೇ ವೈಕುಂಠ. ನಾಳೆ ನಾವು ಗೊಟ್ಟಕ್ಕೆ ಅಂದ ಮ್ಯಾಲ ನಮಗೆ ಮ್ಯಾಲಿನ ವೈಕುಂಠ ಸಿಗುತ್ತೋ ಸಿಗುದಿಲ್ಲ ಗೊತ್ತಿಲ್ಲ. ನಿಮಗಷ್ಟೇ ಇಲ್ಲ, ನನಗೂ ನಿಮಗೆಲ್ಲರಿಗೂ ವೈಕುಂಠ ಸಿಗುತ್ತೆ. ಸಂತರ ಎಲ್ಯಾಗ ಇಟ್ಕೋರಿ ಎಲ್ಲರೂ. ವೈಕುಂಠ ನಮಗೇನ ಅದರ ಹೋಗ್ತೇವೆ ಗೊತ್ತಿಲ್ಲ. ನಮ್ಮ ಜಲಮ್ ಇದ್ದಾಗ ಈ ಶರೀರದೊಳಗಿರ್ತಕ್ಕಂಥ ಪ್ರಾಣ ಪಕ್ಷಿ ಹಾರಿ ಹೋಗೋದ್ರೊಳಗೆ ಹುಟ್ಟಿದಾಗಿಂದ ಹಿಡಿದು ಸಾಯುವರೆಗೂ ಒಮ್ಮ್ಯಾರ ಬಂದು ಪಂಡ್ರಾಪುರ ಪಾಂಡುರಂಗನ ದರ್ಶನ ತಗೋ. ನಾ ಏನು ಎದ್ದದ್ದೊಂದು ಇಲ್ಲದೊಂದು ಹೇಳಿ ನಾ ಏನು ಹೌದು ಅನ್ಸ್ಕೊಂಡು ಹೋಗಕ್ಕೆ ಬಂದಿಲ್ಲ. ಅದ್ರ ಹರ್ಕಾತನೂ ನಮಗಿಲ್ಲ. ನಾ ಇದರಿಂದ ಏನು ಹೊಲ ಮನೆ ಗಳಿಸ್ಬೇಕಾಗಿನೂ ಇಲ್ಲ. ಏನು ಸಂತ ಮಹಾತ್ಮರು ಏನು ಮಾರ್ಗ ಹಾಕಿ ಕೊಟ್ಟಲ್ಲ ಅಭಂಗದ ಮುಖಾಂತರ ಅದನ್ನ ಹೇಳುವುದಷ್ಟ ನನ್ನ ಉದ್ದೇಶ. ಎರಡನೇ ವೈಕುಂಠ ಯಾದಂತ ಕೇಳಿದ್ರೆ ನಾವೇನು ಬಂದು ಇಳ್ದೇವಲ್ಲ ಪಂಡ್ರಪುರ, ಈ ಕ್ಷೇತ್ರ, ಈ ಭೂಮಿ ಪುಣ್ಯಮಯವಾದಂತ ಭೂಮಿ, ಈ ಮಣ್ಣಿನ ಗುಣಧರ್ಮ, ಈ ಮಣ್ಣಿನ ಋಣ, ಈ ನೆಲದ ಋಣ ಬಹಳ ದೊಡ್ಡದೈತಪ್ಪ, ಬಹಳ ದೊಡ್ಡದೈತಿ. ಅದಕ್ಕೆ ಹೇಳಿದ್ರು ಚಂದ್ರಭಾಗ ಡೋಳ ಕಲಿಯ ಕಣ್ತುಂಬ ನೋಡೋ ಚಂದ್ರಭಾಗ ನದಿ ಮಾಡಿದಂತ ಪಾಪಗಳು ಸಹಿತ ದೂರ ಆಗ್ತಾವಂತ ಹೇಳಿ. ನೀವು ಉಳ್ಕಿದ ದೇವ್ರಿಗೆ ಹೋಗುದು ಬ್ಯಾಡ ಅಂದಿಲ್ಲ ನಾನು. ಮತ್ತೇನ್ರಿ ನಾವು ನಮ್ಮ ಮನೆ ದೇವರು ಎಲ್ಲ ಮದಾಳ, ನಂದಳಿ ಬಸವಣ್ಣ ಅದಾನ, ಮತ್ತು ತಿರುಪತಿ ತಿಮ್ಮಪ್ಪ ಅದಾನ, ಮತ್ತು ನಮ್ಮ ಆ ದೇವ್ರ ಈ ದೇವ್ರ ಮತ್ತು ನಮ್ಮ ಮನೆ ದೇವ್ರಿಗೆ ಏನು ಹೋಗೋದು ಬಿಟ್ಟು ಬಿಡ್ಬೇಕನ್ರಿ ಸಂತರ ಅಂತ ಕೇಳಿರಿ. ಮತ್ತು ಅಲ್ಲಿಯೂ ಹೋಗ್ರಿ ನೀವು ಹೋಗೋದಕ್ಕೆ ಬೇಡ ಅನ್ನೋದಿಲ್ಲ. ಅವರು ದೇವ್ರನ್ನ ಹೌದು, ಅವು ದೇವ್ರನ್ನ ಹೌದು, ಆದ್ರೆ ಅದರಾಗ ಹೆಚ್ಚಿನ ದೇವ್ರು ಯಾರು ಅಂತ ಕೇಳಿದ್ರೆ ಪಂಡರಿನಾಥ. ಹೆಂಗ ನಿಮ್ಗೆ ತಿಳಂಗ ಹೇಳ್ತಾನೆ ಅಂದ್ರೆ ಒಂದು ಅರ್ಥಾರ್ಥ ಒಂದು ದೊಡ್ಡ ಮಾಯನ್ ಗಿಡ ಅಂತ ಇರ್ತದ. ಆ ಮಾಯನ ಗಿಡದ ಬಡ್ಡಿ ಇರುತ್ತಲ್ಲ, ಆ ಬಡ್ಡಿನ ಇದ್ದಂತ ಈ ಪಂಡ್ರಾಪುರ ಪಾಂಡುರಂಗ ವಿಠಲ. ಅವು ಉಳಿದ ದೇವ್ರುಗಳಲ್ಲ, ಆ ಬಡ್ಡಿ ಒಳಗೆ ನಾವು ಟೊಂಗ್ ಇರ್ತಾವಲ್ಲ ಗಿಡದೊಳಗೆ, ಒಂದು ಟೊಂಗ್ ಇದ್ದಂಗ ಅವು ದೇವ್ರ ಅಲ್ಲ ಅಂತ ನಾ ಹೇಳುದಿಲ್ಲ. ಅದನ್ನ ಟೀಕಾ ಮಾಡುದು ಅಂತ ತಿಳ್ಕೊಬೇಡ್ರಿ. 36 ಕೋಟಿ ದೇವರುಗಳದಾವ, 33 ಕೋಟಿ. ಎಷ್ಟು ದೇವ್ರದಾವ್ರಿ? 33 ಕೋಟಿ ದೇವರುಗಳದಾವ. ನಾ ದೇವ್ರ ಅಲ್ಲ ಅಂತ ಹೇಳುದಿಲ್ಲ, ಹೌದು. ಅವಕ್ಕೂ ಹೋಗ್ರಿ, ಹೋಗುದಕ್ಕೆ ಬೇಡ ಅನ್ನೋದಲ್ಲ. ಆದ್ರೆ ನಾವು ನೀವೆಲ್ಲ ಕೊಳ್ಳಾಗ ಪಂಡ್ರಾಪುರ ಪಾಂಡುರಂಗನ ಗೋದಾಳಿ ಕಟ್ಕೊಂಡು ಮಾಲಿ ಹಾಕ್ಕೊಂಡು ಏನು ಪಂಡರಿನಾಥಿಗೇನು ಬರ್ತೀವಲ್ಲ, ಮತ್ತು ನಮ್ಮ ಕೂಡ ಎಲ್ಲ ಅನೇಕ ಭಕ್ತಾದಿಗಳು ಬೆನ್ನು ಹತ್ತಿರಲ್ಲ. ನೀವು ಆ ದೊಡ್ಡ ಗಿಡದ ಬಡ್ಡಿನ ತೆಕ್ಕಿದಂಗ ನಾವು. ಪಂಡರಿನಾಥ ಅಂದ್ರೆ ಒಂದು ದೊಡ್ಡ ಗಿಡದ ಬಡ್ಡಿ ಇದ್ದಂಗ, ಆ ಉಳಿದ ದೇವ್ರಿಗೆಲ್ಲ ಇದ್ದಂಗ ಆ ದೇವ್ರಿಗೂ ಹೋಗ್ರಿ. ಅದಕ್ಕೆ ಹೇಳಿದ್ರು ಜಗದ್ಗುರು ತುಕಾರಾಮರಾದ್ರು ಪಂಡರಿಸೆ ವಾರಿ ಆಹೇ ಮಾಜಗರಿ. ನಾ ಬ್ಯಾರೆ ತೀರ್ಥಯಾತ್ರಕ್ಕೆ ಹೋಗುದಿಲ್ಲ, ಪಂಡರಿನಾಥಗಷ್ಟ ಹೋಗ್ತೇನಂತಾರ ಅವರು. ತಿರುಪತಿಗೆ ಹೋಗ್ರಿ ನೀವು ನುಣ್ಣಾಗಿ ತಲೆ ಬಳಸ್ಕೊಂಡ್ಬರ್ಬೇಕು, ಅಲ್ಲಿ ಒಂದು ಪದ್ಧತಿ ಐತಿ. ಧರ್ಮಸ್ಥಳಕ್ಕೆ ಹೋಗ್ರಿ ನೀವು ಅಂಗಿ ಕಳೆದು ಬರಮೇಲೆ ಹೋಗ್ಬೇಕ. ಹೋಗಿರ್ಲ ಧರ್ಮಸ್ಥಳಕ್ಕೆ ಯಾರ? ಮತ್ತೆ ಹೂ ಅನ್ನವಲ್ರಿ ಯಾರು? ಬ್ಯಾಟ್ರಿ ಡೌನ್ ಅದು ಎಷ್ಟು. ತಿರುಪತಿಗೆ ಹೋಗ್ರಿ ನುಣ್ಣಾಗಿ ತಲೆ ಬಳಸ್ಕೊಂಡ್ ಬರ್ಬೇಕು. ಮತ್ತಲ್ಲಿ ರೊಕ್ಕ ಇದ್ದಾನು ಹೋಗ್ಬೇಕಂತ ತಿರುಪತಿಗೆ ಆ ಹುಂಡಿ ಒಳಗೆ ರೊಕ್ಕ ಹಾಕಾಕ್ಬೇಕಲ್ಲ. ವನ್ನ ಬ್ರಹ್ಮ, ಅನ್ನ ಬ್ರಹ್ಮ, ನಾದ ಬ್ರಹ್ಮ. ವನ್ನ ಬ್ರಹ್ಮ ಅಂದ್ರೆ ಯಾರು? ತಿರುಪತಿ ವೆಂಕಟೇಶ್ವರ. ಬೆಳ್ಳಿ ಬಂಗಾರ ರೊಕ್ಕಿದ್ದಾವ ಅಲ್ಲಿ ಹೋಗ್ಬೇಕಂತ ಹುಂಡಿ ಒಳಗೆ ಹಾಕಾಕ, ಅವ ವನ್ನ ಬ್ರಹ್ಮ. ಅನ್ನ ಬ್ರಹ್ಮ ಅಂದ್ರೆ ಯಾರು? ಧರ್ಮಸ್ಥಳದ ಮಂಜುನಾಥ. ಅನ್ನ ಪ್ರಸಾದ ಸಿಗಬೇಕಾದ್ರೆ ಧರ್ಮಸ್ಥಳಕ್ಕೆ ಹೋಗ್ಬೇಕು. ನಾದ ಬ್ರಹ್ಮ ಅಂದ್ರೆ ಯಾರು? ಪಂಡರಿನಾಥ. ನೋಡ್ರಿ ಎಲ್ಲಿ 8 ದಿವಸ ನೀವು ಕೇಳಿ ಬರೀ ತಾಳದ ನಾದ, ರಾಮಕೃಷ್ಣ ಸದ್ಯಕ್ಕೆ ಎಲ್ಲಿ ಬೇಕಾದಲ್ಲಿ ಕೇಳಿ ನೀವು. ನಾದ ಅಂದ್ರೆ ಪರಮಾತ್ಮ ನಾಮಸ್ಮರಣೆ ಮಾಡುವ ನಾದ, ನಾಮಸ್ಮರಣೆ ನಾದ. ಅದಕ್ಕೆ ನಾದ ಬ್ರಹ್ಮ.
ಬ್ರಹ್ಮ ಪದವಿಯನ್ನು ಅಲ್ಲಿ, ವಿಷ್ಣು ಪದವಿಯನ್ನು ಅಲ್ಲಿ, ರುದ್ರ ಪದವಿಯನ್ನು ಅಲ್ಲಿ, ನಾನು ಮತ್ತಾವ ಪದವಿಯನ್ನು ಅಲ್ಲಿ ಅಂದರು. ಯಾರು? ಕೂಡಲ ಸಂಗಮ ಬಸವಣ್ಣವ್ರು ಹೇಳಿದರು, ನಾನು ಮತ್ತಾವ ಪದವಿಯನ್ನು ಒಲ್ಲೆನಪ್ಪ, ನಿಮ್ಮ ಶಿವ ಶರಣರ ಸಂಘವನ್ನು ಕೊಟ್ಟು ಕೃಪಾ ಮಾಡೋ ಕೂಡಲ ಸಂಗಮ ದೇವ. ತಿರುಪತಿಗೆ ಹೋದ್ರೆ ಬಹಳಷ್ಟು ಬಂಗಾರ ಹಾಕಿದ್ರೆ ಆ ದೇವ್ರು ಒಲಿತದ, ವನ್ನ ಬ್ರಹ್ಮ. ಧರ್ಮಸ್ಥಳಕ್ಕೆ ಹೋದ್ರೆ ಸಾಕಷ್ಟು ಅನ್ನದಾನ ಮಾಡಿದ್ರೆ ಆ ದೇವ್ರು ಹೊರ ಕೊಡ್ತದ, ನಾದ ಬ್ರಹ್ಮ.